ಶುಭೋದಯ. ಹಿನೇನಿ, ಈಗೋ ಇದ್ದೇನೆ. ಈಗೋ ಇದ್ದೇನೆ ಅನ್ನುವಂಥ ಪದವನ್ನು ನಾವು ಧ್ಯಾನ ಮಾಡುತ್ತಾ ಬರುತ್ತಿದ್ದೇವೆ. ಈ ದಿನಕ್ಕೆ ನಾನು ಆದುಕೊಂಡಿರುವ ವೇದ ಭಾಗ ವಿಮೋಚನಕಾಂಡ 3ನೇ ಅಧ್ಯಾಯ 4ನೇ ವಚನ. ನೋಡುವುದಕ್ಕೆ ಅವನು ದಾರಿ ಬಿಟ್ಟದ್ದನ್ನು ಯೆಹೋವನು ಕಂಡನು. ದೇವರು ಆ ಪೊದೆಯೊಳಗಿಂದ ಮೋಶೆಯೇ ಮೋಶೆಯೇ ಎಂದು ಕರೆದನು. ಅದಕ್ಕವನು ಈಗೋ ಇದ್ದೇನೆ, ಈಗೋ ಇದ್ದೇನೆ, ಹಿನೇನಿ. ಇಲ್ಲಿ ಮೋಶೆಯನ್ನ ದೇವರು ಕರೆಯುವುದಕ್ಕೆ ಒಂದು ಅಸಾಧಾರಣವಾದಂಥ ರೀತಿಯನ್ನು ಆಯ್ಕೆ ಮಾಡುವಂಥದ್ದನ್ನು ನಾವು ವಾಕ್ಯಭಾಗದ ಮೂಲಕ ನೋಡುತ್ತೇವೆ. ಮೋಶೆಯು ಸುಮಾರು 40 ವರ್ಷಗಳು ತನ್ನ ಮಾವನು ಇರುವಂಥ ಸ್ಥಳದಲ್ಲಿ ಕಳೆದಿದ್ದಾನೆ. ಅದಕ್ಕಿಂತ ಮುಂಚೆ 40 ವರ್ಷಗಳು ಐಗುಪ್ತ ದೇಶದಲ್ಲಿ ತನ್ನ ಅರಸನ ಮಧ್ಯದಲ್ಲಿ, ಆ ಒಂದು ಅರಸನ ಒಂದು ಸಮಕ್ಷಮದಲ್ಲಿ ಕಳೆದಿದ್ದಾನೆ. ತನಗೆ ನೇಮಕವಾದಂಥ ಕೆಲಸವನ್ನು ಮಾಡಬೇಕಾದಂಥ ಪರಿಸ್ಥಿತಿಯಲ್ಲಿಯೂ ಸಹ ಆತನು ಆ ಕೆಲಸವನ್ನು ಮಾಡದೆ ಯಾರೋ ಒಬ್ಬರನ್ನು ಸಾಯಿಸಿ ಆ ಸ್ಥಳವನ್ನು ಬಿಟ್ಟು ಭಯದಿಂದ ಓಡಿ ಬಂದು ತನ್ನ ಮಾವನ ಮನೆಯಲ್ಲಿ ಕುರಿಗಳನ್ನು ಮೇಯಿಸಿಕೊಂಡು ಇದ್ದಾನೆ. ಇದರ ಮಧ್ಯದಲ್ಲಿ ದೇವರು ಅಸಾಧಾರಣವಾದಂಥ ರೀತಿಯಲ್ಲಿ ಮೋಶೆಗೆ ಪ್ರಕಟನಾಗಿ ಮೋಶೆಯೇ ಮೋಶೆಯೇ ಎಂಬುದಾಗಿ ಕರೆಯುವಾಗ ಮೋಶೆ ಕೊಡುವಂಥ ಉತ್ತರ ಈಗೋ ಇದ್ದೇನೆ, ಹಿನೇನಿ. ಈಗೋ ಇದ್ದೇನೆ ಎಂಬುದಾಗಿ ಮೋಶೆ ಕೊಡುವಂಥ ಉತ್ತರ ಬಹಳ ಸವಾಲನ್ನು ಒಡ್ಡುವಂಥ ಉತ್ತರವಾಗಿರ್ತದೆ. ಅಲ್ಲಿ ಆತನು ಒಂದು ಪೊದೆಯನ್ನು ನೋಡ್ತಾನೆ. ಅದು ಬೆಂಕಿಯಿಂದ ಉರಿಯುತ್ತಿದ್ದರೂ ಸುಟ್ಟು ಹೋಗದೇ ಇರ್ತದೆ. ಆಶ್ಚರ್ಯಕರವಾದಂಥ ಸಂಗತಿ. ಈ ಆಶ್ಚರ್ಯಕರವಾದ ಸಂಗತಿ ಏನಾಗ್ತಾ ಇದೆ ಎಂಬುದಾಗಿ ತಿಳಿಯುವುದಕ್ಕೆ ಆತನು ಇರುವಂಥ ಸ್ಥಳವನ್ನು ಬಿಟ್ಟು ಬರ್ತಾನೆ. He will leave his comfortable position and come close to whatever is taking place on that mountain. ಆ ಒಂದು ಪರ್ವತದ ಮೇಲೆ ಏನೋ ನಡೀತದಲ್ಲ ಒಂದು ಸಂಗತಿ ಎಂಬುದಾಗಿ ಬಂದು ಅಲ್ಲಿ ಕಾಣುವಾಗ, ದೇವರು ಈ ಒಂದು ಪರಿಸ್ಥಿತಿಯನ್ನು ನೋಡುವಾಗ ಮೋಶೆ ಯಾವಾಗ ತನ್ನ ಸ್ಥಳವನ್ನು ಬಿಟ್ಟು ಬಂದನೋ ಆ ಸಮಯದಲ್ಲಿ ಕರೆಯುತ್ತಾನೆ. ಕರೆದಾಗ ಮೋಶೆ ಕೊಡುವಂಥ ಉತ್ತರ ಈಗೋ ಇದ್ದೇನೆ. ಮೋಶೆಗೂ ಸಹ ಅಬ್ರಹಾಮನ ರೀತಿಯಲ್ಲಿ ದೇವರು ಕರೆದಾಗ ಮೋಶೆಗೂ ಗೊತ್ತಿರುವುದಿಲ್ಲ ಮುಂದೆ ಏನಾಗ್ತದೆ ಅಂತ. ಸವಾಲನ್ನು ಒಡ್ಡುವಂಥ ಸಮಯದಲ್ಲೂ ನಾವು ದೇವರಿಗೆ ಕಿವಿಗೊಡುವಂಥವರು ಆಗಿದ್ದೇವಾ? ಈಗೋ ಇದ್ದೇನೆ ಎಂಬುದಾಗಿ ತನ್ನನ್ನು ಒಪ್ಪಿಸಿಕೊಟ್ಟವನಾಗಿ ಹೇಳ್ಬಿಡ್ತಾನೆ. ಆದರೆ ಯಾಕಾದರೂ ಹೇಳಿದ್ನೋ ಅನ್ನುವಂಥ ಪರಿಸ್ಥಿತಿಗೆ ಆಮೇಲೆ ಮೋಶೆ ಸಿಲುಕಿ ಹಾಕಿಕೊಳ್ಳುವಂಥದ್ದನ್ನು ನಾವು ಕಾಣ್ತೇವೆ. ದೇವರು ಹೇಳ್ತಾರೆ, ನಾನು ನನ್ನ ಜನರ ಕಷ್ಟಗಳನ್ನು ನೋಡಿದ್ದೇನೆ, ಕೇಳಿದ್ದೇನೆ, ನನಗೆ ತಿಳಿದದೆ, ಹಾಗಾಗಿ ನಾನೇ ಇಳಿದು ಬಂದಿದ್ದೇನೆ. ನಾನು ನಿನ್ನನ್ನು ಫರೋಹನ ಬಳಿಗೆ ಕರೆದುಕೊಂಡು ಹೋಗುತ್ತೇನೆ, ಬಾ. ನಾನು ನಿನಗೆ ಒಂದು ಗುರುತನ್ನು ಕೊಟ್ಟಿದ್ದೇನೆ, ಬಾ. ನಾನು ನಿನಗೆ ಮುಂದೆ ನಡೆಯಬೇಕಾಗಿರುವಂಥ ಸಂಗತಿಗಳನ್ನೆಲ್ಲ ಇವಾಗಲೇ ತಿಳಿಸ್ತೇನೆ, ಬಾ. ಇರುವಾತನು ನಾನು ಎಂಬುದಾಗಿ ಇಷ್ಟೆಲ್ಲ ಹೇಳಿದಾಗ್ಯೂ ದೇವರೇ, ನಾನು ಫರೋಹನ ಮುಂದೆ ನಿಲ್ಲುವುದಕ್ಕೆ ಎಷ್ಟರವನು? ಜನರು ನನ್ನನ್ನು ನೀನು ಯಾರು ಎಂಬುದಾಗಿ ಕೇಳುವಾಗ ನಾನು ಏನನ್ನ ಹೇಳಬೇಕು? ಈ ಎಲ್ಲ ರೀತಿಯಾದಂಥ ಒಂದು ಕಾರಣಗಳನ್ನು ಕೊಡುವಂಥದ್ದನ್ನು ನಾವು ಕಾಣ್ತೇವೆ. ಈಗೋ ಇದ್ದೇನೆ ಎಂಬುದಾಗಿ ಕೊಡುವಂತಹ ಒಂದೇ ಪದದ ಪ್ರತ್ಯುತ್ತರ ಮೂಲಕ ದೇವರು ಮೋಶೆಯನ್ನು ಈಗಾಗಲೇ ಆಯ್ಕೆ ಮಾಡಿಬಿಟ್ಟಿದ್ದಾನೆ. ಅದನ್ನು ಈಗೋ ಇದ್ದೇನೆ ಅನ್ನುವಂಥದ್ದು ತಿಳಿಸುವಂಥದ್ದಾಗಿರ್ತದೆ. ದೇವರು ನಮ್ಮನ್ನು ಕರೆಯುವಾಗ ಎಲ್ಲ ಸಮಯದಲ್ಲೂ ಅದು ಸುಲಭವಾದಂಥ ರೀತಿಯಾದಂಥ ಕೆಲಸಕ್ಕೆ ಕರೆಯುವುದಿಲ್ಲ. ಅದರ ಮಧ್ಯದಲ್ಲಿ ಅದರದೇ ಆದಂತಹ ಪಂಥಾಹ್ವಾನಗಳು, ಸವಾಲುಗಳು ನಮಗೆ ಇರುತ್ತವೆ. ಆದಾಗ್ಯೂ ಸಹ ದೇವರು ನಾನು ನಿನ್ನ ಜೊತೆಗೆ ಇರುತ್ತೇನೆ, ನಾನು ನಿನ್ನ ಸಂಗಡ ಬರುತ್ತೇನೆ ಅನ್ನುವಂತಹ ಆಶ್ವಾಸನೆಯನ್ನು ಕೊಟ್ಟು ಆ ಆಶ್ವಾಸನೆಗೆ ಬದ್ಧನಾಗಿ ನಮ್ಮ ಜೊತೆಗೆ ನಡೆದು ಬರುವಂಥದ್ದನ್ನು ನಾವು ಕಾಣ್ತೇವೆ. ಈಗೋ ಇದ್ದೇನೆ ಎಂಬುದಾಗಿ ಹೇಳುವಾಗ ಹೆಜ್ಜೆ ಒಂದು ಬಾರಿ ಮುಂದಿಟ್ಟ ನಂತರ ಆ ಹೆಜ್ಜೆ ಪುನಃ ಹಿಂತೆಗೆಯಬಾರದು. ಮೋಶೆ ಅನೇಕ ಬಾರಿ ತಾನಿಟ್ಟಿರುವಂಥ ಹೆಜ್ಜೆ ಹಿಂತೆಗೆಯಲು ಪ್ರಯತ್ನಿಸುತ್ತಾನೆ, ಆದರೆ ದೇವರು ಬಿಡುವುದಿಲ್ಲ. ಯಾಕೆಂದರೆ ಅವನ ಬಲಹೀನತೆಗಳ ಮಧ್ಯದಲ್ಲಿ, ಅವನ ಪ್ರತಿಯೊಂದೊಂದು ನ್ಯೂನ್ಯತೆಗಳ ಮಧ್ಯದಲ್ಲಿ ಉತ್ತರಗಳನ್ನು ಕೊಡುತ್ತಾ ಆತನು ಮಾಡಬೇಕಾಗಿರುವಂಥ ಕೆಲಸಕ್ಕೆ ದೇವರು ಸಿದ್ಧ ಮಾಡುತ್ತಾನೆ. ಈಗೋ ಇದ್ದೇನೆ ಎಂಬುದಾಗಿ ಹೇಳುವಾಗ ಅದರಲ್ಲಿ ಸ್ವಲ್ಪ ಹೆಸಿಟೇಷನ್ ಇದ್ದಾಗ್ಯೂ ಸಹ ದೇವರು ಅವನ ಸಂಗಡ ನಿಂತು ಕೆಲಸ ಮಾಡುವಂಥದ್ದನ್ನು ನಾವು ಕಾಣ್ತೇವೆ.
ಈ ದಿನದಲ್ಲಿ ಹಿನೇನಿ ಎಂಬುದಾಗಿ ಹೇಳುವಾಗ ಅದು ಸವಾಲನ್ನು ಒಡ್ಡುವಂತಹ ಪ್ರತ್ಯುತ್ತರವಾಗಿರುತ್ತದೆ. ಮುಂದೆ ಒಂದು ದೊಡ್ಡ ನಿಯೋಗ ನಮಗೋಸ್ಕರ ಕಾದಿದೆ, ಅದಕ್ಕಾಗಿ ನಾವು ಸಿದ್ಧರಿದ್ದೇವಾ ಅನ್ನುವಂಥದ್ದಾಗಿರುತ್ತದೆ. ನಾವು ಮುಂದೆ ಇಟ್ಟ ಹೆಜ್ಜೆ ಹಿಂತೆಗೆಯಬಾರದು ಎಂಬುದಾಗಿ ಈ ಹಿನೇನಿ ಪದ ನಮಗೆ ತಿಳಿಸುವಂಥದ್ದಾಗಿರ್ತದೆ. ನಿಮ್ಮ ಪ್ರತಿಕ್ರಿಯೆ ಏನಾಗಿರ್ತದೆ? ದೇವರು ನಿಮ್ಮನ್ನು ಆಶೀರ್ವದಿಸಲಿ. ಈ ಕಾರ್ಯಕ್ರಮದ ಬಗ್ಗೆ ನಿಮ್ಮ ಅಭಿಪ್ರಾಯ, ಸಲಹೆಗಳು ಹಾಗೂ ಯಾವುದೇ ಪ್ರಾರ್ಥನಾ ಮನವಿಗಳಿದ್ದಲ್ಲಿ ನಮ್ಮ ದೂರವಾಣಿ ಸಂಖ್ಯೆಗೆ ನೀವು ಕರೆ ಮಾಡಬಹುದು. ನಮ್ಮ ದೂರವಾಣಿ ಸಂಖ್ಯೆ 9960260653. ನಿಮ್ಮ ಅಭಿಪ್ರಾಯಗಳನ್ನು ಇಮೇಲ್ ಮೂಲಕವೂ ನಮಗೆ ತಿಳಿಸಬಹುದು. ನಮ್ಮ ಇಮೇಲ್ ID info@fibaonline.org. ವಂದನೆಗಳು.